ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತೊಂದು ಸುಂದರವಾದಂತಹ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿದೆ. ಎಲ್ಲರೂ ಕೂಡ ಇಷ್ಟಪಟ್ಟು ಹಾಕಿಸ್ಕೊಳ್ಳುವಂತಹ ಡಿಸೈನು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಫ್ರೆಂಡ್ಸ್. ಹಾಗೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಡಿಸೈನ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ನೋಡಿ, ಈ ಥರ ಒಂದು ನಾರ್ಮಲ್ ನೀಡಲ್ಗೆ 6 ಎಳೆ ಸಿಲ್ಕ್ ಥ್ರೆಡ್ಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಪಲ್ಲು ಅಥವಾ ಬಾಡಿ ಕಲರ್ ಥ್ರೆಡ್ಡನ್ನು ನೀವು ತಗೋಬೇಕಾಗತ್ತೆ. ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಮಾಡ್ಕೊಳ್ಳಿ, ಇಲ್ಲ ಅಂದರೆ ಸ್ಟಾರ್ಟಿಂಗಲ್ಲೇ ನೀವು ಮಾರ್ಕನ್ನು ಮಾಡಿ ಡಿಸೈನ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಓಕೆ. ನಾನಿಲ್ಲಿ ಬೇರೆ ಅಳತೆಯಿಂದ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಮೊದಲು ನೋಡಿ, ಈ ಥರ ನೀಡಲನ್ನು ಚುಚ್ಕೊಂಡು ಈ ದಾರನ ಈ ಥರ ತಗೊಂಡು ಬನ್ನಿ. ಒಂದು ಸ್ವಲ್ಪ ಉದ್ದದವರೆಗೂ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ಇದನ್ನು. ಅದಾದಮೇಲೆ ಇಲ್ಲಿ ಇದಕ್ಕೆ ಒಂದು ಗಂಟು ಹಾಕ್ಕೋತೀನಿ. ನಾರ್ಮಲ್ ನಾಟ್ ಹಾಕ್ತೀವಲ್ಲ, ಅದೇ ಥರ ನಾಟ್ ಹಾಕ್ಕೊಳ್ಳಿ. ಈ ಥರ ಒಂದು ಗಂಟು ಹಾಕ್ಕೋಬೇಕು. ಪಕ್ಕದಲ್ಲೇ ಇನ್ನೊಂದು ಸಲ ಒಂದು ಸ್ವಲ್ಪ ಬಿಟ್ಕೊಳ್ಳಿ, 1-2 ಪಾಯಿಂಟ್ ಆಗೋಷ್ಟು ಬಿಟ್ಕೊಂಡು, ಇಲ್ಲ ಅಂದರೆ ಒಂದು 1/2 ಇಂಚ್ ಆದರೂ ತಗೊಳ್ಳಿ. ನಾನಿಲ್ಲಿ ಒಂದು 1/2 ಇಂಚಷ್ಟು ತಗೋತೀನಿ, ಇಲ್ಲಾಂದರೆ ಈ ಥರ ಬೆರಳಿಂದ ತಗೊಳ್ತೀನಿ. ಒಂದು ಬೆರಳಿನ ಡಿಸ್ಟೆನ್ಸಿಂದ ತಗೊಂಡು ಮತ್ತೆ ಅಷ್ಟೇ ಉದ್ದಕ್ಕೆ ಈ ಥ್ರೆಡನ್ನು ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಇವಾಗ ಇದನ್ನು ಕೂಡ ಗಂಟು ಹಾಕ್ಕೋತೀನಿ. ಈ ಥರ ಗಂಟು ಹಾಕ್ಕೊಳ್ಳಿ. ಮತ್ತೆ ಪಕ್ಕದಲ್ಲೇ ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಳ್ಳಿ. ಮತ್ತೆ ಇಲ್ಲೂ ಕೂಡ ಸೇಮ್ ಇದೇ ಥರ ಸೀರೆ ಪೂರ್ತಿ 1/2 ಇಂಚ್ಗೆ ಒಂದು ಅಥವಾ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಈ ಥರ 6 ಎಳೆ ದಾರದಿಂದ ಮಾಡಿಕೊಂಡು ಗಂಟನ್ನು ಹಾಕ್ತಾ ಹೋಗಿ. ಸೀರೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸ್ತೀನಿ. ಓಕೆ, ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಸೀರೆ ಪೂರ್ತಿ ಇದೇ ಥರ ಮಾಡ್ಕೊಳ್ಳಿ. ನಾನು 1-2 ಕುಚ್ಚು ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ನೆಕ್ಸ್ಟು ಈ ಥರ ಒಂದು ಚಿಕ್ಕ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡನ್ನು ಪೋಣಿಸಿ ಈ ಥರ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಈ ಥರ ಬರಬೇಕಿದು. ಇವಾಗ ಈ ಥ್ರೆಡನ್ನು ಇದ್ರ ಒಳಗಡೆ ಹಾಕ್ಕೋತೀನಿ. ಅದಾದಮೇಲೆ ಬಟರ್ಫ್ಲೈ ಬೀಡ್ಸನ್ನು ಯೂಸ್ ಮಾಡ್ಕೋತಿದ್ದೀನಿ. ಯಾವುದೇ ರೀತಿಯ ಬೀಡನ್ನು ಯೂಸ್ ಮಾಡ್ಕೋಬೋದು, ಇದೇ ಹಾಕಬೇಕಂತೇನಿಲ್ಲ. ಇದನ್ನು ನೋಡಿ ಈ ಥರ ಉಲ್ಟಾಯಿಂದ ಹಾಕ್ಕೋತೀನಿ. ಆವಾಗ ಇಲ್ಲಿ ಥ್ರೆಡ್ ಒಳಗಡೆ ಹೋದಾಗ ಅದು ಸೀದಾ ಕಡೆಯಿಂದ ಕಾಣಿಸುತ್ತೆ ಕರೆಕ್ಟಾಗಿ. ನೋಡಿ, ಈ ಥರ ಕಾಣಿಸುತ್ತೆ. ಥ್ರೆಡ್ ಒಳಗಡೆ ಹಾಕಿದಾಗ ಉಲ್ಟಾ ಕಡೆಯಿಂದ ಹಾಕ್ಕೋಬೇಕು ನಾವು. ಈ ಥರ ಹಾಕ್ಕೊಳ್ಳಿ. ಮತ್ತು ನೆಕ್ಸ್ಟ್ ಪಕ್ಕದಲ್ಲೇ ಥ್ರೆಡ್ ಇದೆಯಲ್ಲ, ಅಲ್ಲೂ ಕೂಡ ಮತ್ತೊಂದು ಬಟರ್ಫ್ಲೈ ಬೀಡನ್ನು ಹಾಕ್ಕೋತೀನಿ. ನೆಕ್ಸ್ಟ್ ಮತ್ತೆ ಇದ್ರ ಒಳಗಡೆನೂ ಕೂಡ ಇದೇ ಬೀಡನ್ನು ಹಾಕ್ತೀನಿ. ರೌಂಡ್ ಬೀಡ್ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಸಿಲಿಂಡರ್ ಶೇಪ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಕೋಬೋದು. ಇದೇ ಹಾಕಬೇಕಂತೇನಿಲ್ಲ. ಅಂದರೆ ಈ ಡಿಸೈನ್ಗೆ ಪರ್ಟಿಕ್ಯುಲರ್ ಆಗಿ ಇದನ್ನು ಹಾಕ್ಕೊಂಡ್ರೆ ಸ್ವಲ್ಪ ಡಿಸೈನ್ ಲುಕ್ಕು ಚೇಂಜ್ ಕಾಣಿಸುತ್ತೆ, ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಬಟರ್ಫ್ಲೈ ಬೀಡ್ಸನ್ನು ಯೂಸ್ ಮಾಡ್ಕೋತಿದ್ದೀನಿ. ಇವಾಗ ನೆಕ್ಸ್ಟು ಈ ಎರಡನ್ನು ಸೇರಿ ನಾನಿವಾಗ ಗಂಟನ್ನು ಹಾಕ್ತೀನಿ. ನಾರ್ಮಲ್ ನಾಟ್ ಹಾಕ್ಕೊಳ್ಳಿ. ಈ ಥರ ಬರಲಿ. ನೆಕ್ಸ್ಟ್ ಇದನ್ನು ಕೂಡ ಸೇಮ್ ಇದೇ ಥರ ಗಂಟು ಹಾಕ್ಕೋತೀನಿ. ನೋಡಿ, ಈ ಥರ ಗಂಟು ಹಾಕ್ಕೊಂಡ್ಮೇಲೆ ಈಗ 2 ಕುಚ್ಚನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಕುಚ್ಚು ತಗೊಂಡಿದ್ದೀನಿ. 137 ಇದು ಒಂದು ಸೈಡು. ಡಬಲ್ ಮಾಡಿಕೊಂಡಾಗ 260 ಆಗುತ್ತೆ. ಆಲ್ರೆಡಿ ಇಲ್ಲಿ 74 ಎಳೆ ಇದೆ. ನಿಮಗೆ ಇದು ಕಡಿಮೆ ಬೇಕಿದ್ರೆ ಕಡಿಮೆ ಮಾಡ್ಕೋಬೋದು, ಯಾಕಂದರೆ ಇಲ್ಲಿ ಕೂಡ 24 ಎಳೆ ಇರುತ್ತಲ್ಲ. ಇದನ್ನು 120 ಅಥವಾ 100 ಕೂಡ ತೊಗೋಬೋದು. ನಾನು ಸ್ವಲ್ಪ ದಪ್ಪ ಇರಲಿ ಅಂತ ಒಂದು 130 ಎಳೆ ತೊಗೊಂಡಿದ್ದೀನಿ. 260 ಪ್ಲಸ್ ಇದು ಒಂದು 24. ಈಗ ಈ ರೆಡಿ ಇರೋ ಕುಚ್ಚನ್ನು ಇದ್ರ ಒಳಗಡೆಯಿಂದ ಹಾಕ್ತೀನಿ. ಈ ಥರ ಹಾಕಿ ಈ ಥ್ರೆಡ್ ಇದೆಯಲ್ಲ ಕರೆಕ್ಟಾಗಿ ಮಿಡಲ್ನಲ್ಲಿ ಬರಲಿ. ಅದು ಈ ಥರ ತಗೊಳ್ಳಿ. ಈಗ ಈ ನಾರ್ಮಲ್ ನೀಡಲ್ಗೆ ನಾನು 2 ಎಳೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಇದನ್ನು ಬ್ಯಾಕ್ ಸೈಡಿಂದ ಈ ಥರ ತರ್ತೀನಿ. ಸ್ವಲ್ಪ ಜರಿ ಥ್ರೆಡ್
ಬ್ಯಾಕ್ ಸೈಡಲ್ಲಿ ಬಿಟ್ಕೊಂಡು ಈ ಥರ ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು 3ರಿಂದ 4 ಸಲ ಈ ಥರ ಸುತ್ಕೋಬೇಕು. ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಮತ್ತೆ ಈ ಥರ ನೀಡಲ್ನ ಹಾಕಿ ಈ ದಾರನ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಇದನ್ನು ಇವಾಗ ಕುಚ್ಚು ಸಮವಾಗಿ ತಗೊಂಡು ಕಟ್ ಮಾಡ್ಕೋತೀನಿ. ಇಷ್ಟಕ್ಕೆ ಮುಗಿಯಲ್ಲ, ಇನ್ನೂ ಸ್ವಲ್ಪ ಇದೆ ಇದು ಕುಚ್ಚು ಹಾಕೋದು. ನೆಕ್ಸ್ಟು ಇದಕ್ಕೂ ಕೂಡ 130 ದಾರ ತಗೊಂಡಿದ್ದೀನಿ. ಈ ಥರ ಹಾಕ್ಕೋತೀನಿ. ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಳ್ಳಿ. ಒಂದು ಬಾಡಿ ಕಲರ್ ಹಾಕ್ಕೊಳ್ಳಿ, ಒಂದು ಪಲ್ಲು ಕಲರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಎರಡೆರಡು ಕೂಡ ನೀವು ಹಾಕ್ಕೋಬೋದು. ಈ ಕುಚ್ಚು ಹಾಕಿದ ಮೇಲೆ ನೆಕ್ಸ್ಟ್ ಸೇಮ್ ಅದೇ ಥರ ಇದಕ್ಕೂ ಕೂಡ ಕುಚ್ಚು ಹಾಕ್ತೀನಿ. ಲಾಕು ಸ್ವಲ್ಪ ಚೇಂಜ್ ಮಾಡ್ಕೋತೀನಿ. ಹೂ ಕಟ್ತೀವಲ್ಲ ಆ ಥರ ಹಾಕ್ಕೊಂಡಿದ್ನಲ್ಲ, ಇದನ್ನು ಈ ಥರ ನಿಮ್ಗೆ ಯಾವುದು ಈಸಿ ಆಗುತ್ತೋ ಅದನ್ನು ನೀವು ಮಾಡ್ಕೋಬೋದು. ಹೀಗೆ ಹಾಕಬೇಕಂತೇನಿಲ್ಲ, ನಾನು ಯಾವ ಥರ ತೋರಿಸಿರ್ತೀನೋ ಹಾಗೆ ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಹಾಕ್ಕೊಳ್ಳಿ. ನೀವು ನಾರ್ಮಲ್ಲಾಗಿ ಯಾವ ಥರ ಕುಚ್ಚು ಕಟ್ತೀರೋ ಆ ಥರ ಕುಚ್ಚನ್ನು ಕಟ್ಕೊಳ್ಳಿ. ಈಗ ಲಾಕ್ ಮಾಡ್ಕೊಂಡ್ಮೇಲೆ ಒಂದು 3ರಿಂದ 4 ಸಲ ಈ ಥರ ಸುತ್ಕೋತೀನಿ. ಅದಾದಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ನೀಡಲನ್ನು ಕೆಳಗೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಈಗ ಫಸ್ಟ್ ಒಂದು ಕುಚ್ಚು ಎಷ್ಟಕ್ಕೆ ಕಟ್ ಮಾಡ್ಕೊಂಡಿದ್ನೋ ಇದನ್ನು ಕೂಡ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೋತೀನಿ. ನೋಡಿ ಈ ಥರ ಕುಚ್ಚು ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ಬಂದಿದೆ. ಇದಕ್ಕೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.